ಸೊ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ MLM ಶರತ್. 19ನೇ ಚಾಪ್ಟರ್ ಏನು ಅಂತಂದು ಹೇಳಿದ್ರೆ ರೆಸ್ಪೆಕ್ಟ್, ಓಕೆ, ಅಂಡ್ ನೋ ಜಡ್ಜ್ ಅಂತ. ದಯವಿಟ್ಟು ಎಲ್ಲರೂ ಬರ್ಕೊಳ್ಳಿ. ಇವತ್ತಿನ ಚಾಪ್ಟರ್ ರೆಸ್ಪೆಕ್ಟ್ ಅಂಡ್ ನೋ ಜಡ್ಜ್ ಅಂತ. ಏನಿದು ರೆಸ್ಪೆಕ್ಟ್ ಅಂಡ್ ನೋ ಜಡ್ಜ್ ಅಂದ್ರೆ ಏನು, ಸ್ವಲ್ಪ ನಾನು ವಿವರವಾಗಿ ಹೇಳ್ತಾ ಬರ್ತೀನಿ. ಯಾಕಂದ್ರೆ ಇವತ್ತು ಈ ಈ ಈ 19ನೇ ಚಾಪ್ಟರ್ನ ನಾನು ದೀಪಾವಳಿ ಹಬ್ಬಕ್ಕೆ ಹೋಲಿಸ್ತಾ ಇದ್ದೀನಿ. ಓಕೆ, ಸೊ ಈ ದೀಪಾವಳಿ ಹಬ್ಬ ಏನು, ಓಕೆ, ನಾವಿವತ್ತು ಪಟಾಕಿ ಹೊಡಿತೀವಿ, ದೀಪ ಹಚ್ಚುತ್ತೀವಿ, ಲಕ್ಷ್ಮಿಯನ್ನ ಮನೆಗೆ ಕರೆದು ಲಕ್ಷ್ಮಿ ಪೂಜೆಯನ್ನ ಮಾಡ್ತೀವಿ. ಹಾಗೆ ಆಫೀಸ್ ಪೂಜೆಯನ್ನ ಮಾಡ್ತೀವಿ, ಮನೆಯಲ್ಲಿ ಪೂಜೆ ಮಾಡ್ತೀವಿ, ಮನೆಯಲ್ಲಿ ಹೋಳಿಗೆ ಅದು ಇದು ಏನೇನೋ ಮಾಡ್ಕೊಂಡು ಎಂಜಾಯ್ ಮಾಡಿ ಕುಟುಂಬದ ಸಮೇತ ಕೂತ್ಕೊಂಡು ತಿಂತೀವಿ. ಸೊ ಯಾಕೆ ಇದು ರೆಸ್ಪೆಕ್ಟ್? ಓಕೆ, ಯಾಕೆ ಈ ರೆಸ್ಪೆಕ್ಟ್ ಬಹಳ ತಪ್ಪೇನಾಗ್ತಿದೆ ಅಂತಂದ್ರೆ, ನಾವೆಲ್ಲ ಮಧ್ಯಮ ವರ್ಗದವರು. ಓಕೆ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾವು ಬಡವರು. ಓಕೆ, ನಮ್ಮ ಹತ್ರ ಹಣ ಇಲ್ಲ, ನಾವೆಲ್ಲ ಬಡವರು. ಓಕೆ, ಸೊ ಈ ಬಡವರಿಗೆ ಮತ್ತೆ ಮಧ್ಯಮ ವರ್ಗದವರಿಗೆ ಏನ್ ಕಲಿಸ್ತಾರೆ ತಂದೆ ತಾಯಿ ಅಂತಂದು ಹೇಳಿದ್ರೆ, ಹಣವನ್ನ ರೆಸ್ಪೆಕ್ಟ್ ಮಾಡಬೇಕು. ಹಾಗೆ ನಾನು ಯಾವಾಗ್ಲೂ ಡೈಲಾಗ್ ಹೇಳ್ತಾ ಇದ್ನಲ್ಲ, ಹಣ ಬಂದ್ರೆ ನಿಮಗೆ ಒಳ್ಳೇದಾಗಲ್ಲ, ಹಣ ಬಂದ್ರೆ ಆರೋಗ್ಯ ಸರಿ ಇರಲ್ಲ, ಹಣ ಬಂದ್ರೆ ಸೊಕ್ಕು ಬರುತ್ತೆ, ಹಣ ಬಂದ್ರೆ ಗಾಂಚಲಿ ಆಗ್ತಾರೆ, ಹಣ ಬಂದ್ರೆ ಬೀದಿಗೆ ಬರ್ತಾರೆ. ಹಣ ಅಂತಂದು ಹೇಳಿದ್ರೆ ನಿಮ್ ಜೀವನದಲ್ಲಿ ಯಾವತ್ತು ನೀವು ಉದ್ಧಾರ ಆಗಲ್ಲ. ಯಾವತ್ತು ಹಣದಿಂದ ಹೋಗ್ಬೇಡ, ಪ್ರೀತಿ ವಿಶ್ವಾಸದಿಂದ ಹೋಗು. ಇದೆಲ್ಲ ನಮ್ಮ ಅಪ್ಪ ಅಮ್ಮ ನಮಗೆ ಕಲಿಸ್ಕೊಟ್ಟಂತ ಒಂದು ಸಂಪ್ರದಾಯ, ಹೌದಾ? ನಾವು ಕೂಡ ಅದರಲ್ಲೇ ಬೆಳಿತೀವಿ. ಸೊ ಹಾಗಾಗಿ ನಮಗೆ ಹಾಗೂ ನಮ್ಮ ಮಕ್ಕಳಿಗೆ ಏನ್ ಅನ್ಸುತ್ತೆ ಅಂತಂದು ಹೇಳಿದ್ರೆ, ಹಣ ಒಳ್ಳೇದಲ್ಲ ಅಂತ ಅನ್ಸುತ್ತೆ. ಓಕೆ, ಸೊ ಯಾಕೆ ಈ ಲಕ್ಷ್ಮೀ ಪೂಜೆ ಅಂತಂದು ಹೇಳಿದ್ರೆ, ನನಗೆ ಗೊತ್ತಿಲ್ಲ, ದೇವ್ರ ಬಗ್ಗೆ ಧರ್ಮದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ನಾನು ಮಾತಾಡ್ತಾ ಇರೋದು ಹಣ, ಲಕ್ಷ್ಮಿ. ಓಕೆ, ವಿಟಮಿನ್ ಎಂ ಬಗ್ಗೆ ಮಾತಾಡ್ತಾ ಇದ್ದೀನಿ, ಈ ಗಾಂಧಿ ನೋಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಓಕೆ, ನಾನು ಧರ್ಮದ ಬಗ್ಗೆ ದೇವ್ರ ಬಗ್ಗೆ ಮಾತಾಡ್ತಾ ಇಲ್ಲ, ದಯವಿಟ್ಟು ಕನ್ಫ್ಯೂಸ್ ಆಗಬೇಡಿ. ಈ ಹಣ, ಈ ಗಾಂಧಿ ನೋಟು ಏನ್ ಮಾಡುತ್ತೆ? ಓಕೆ, ಈ ಹಣ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಈ ಸ್ವಲ್ಪ ನಾನು ಆಧ್ಯಾತ್ಮಿಕದ ಬಗ್ಗೆ ಮಾತಾಡ್ತೀನಿ, ಅಂದ್ರೆ ಈ ಪ್ರಕೃತಿ, ಈ ಬ್ರಹ್ಮಾಂಡದ ಬಗ್ಗೆ ಮಾತಾಡ್ತೀನಿ. ಈ ಬ್ರಹ್ಮಾಂಡ ಹೆಂಗೆ ಸೃಷ್ಟಿಯಾಗಿದೆ ಅಂತ ಹೇಳಿದ್ರೆ, ನಾವು ಯಾವುದನ್ನ ತುಂಬಾ ಆಲೋಚನೆ ಮಾಡ್ತಾ ಇರ್ತೀವಿ, ನಾವು ಯಾವುದನ್ನ ತುಂಬಾ ಕೇಳ್ಕೊಂತ ಇರ್ತೀವಿ, ನಾವು ಯಾವುದ್ರ ಬಗ್ಗೆ ತುಂಬಾ ಉತ್ಸುಕರಾಗಿರ್ತೀವಿ, ಹಾಗೂ ನಾವು ಯಾವುದರಲ್ಲಿ ತುಂಬಾ ಇನ್ವಾಲ್ವ್ ಆಗಿರ್ತೀವಿ, ನಮ್ಮ ಜೀವನದಲ್ಲಿ ಅದೇ ನಡೀತಾ ಇರುತ್ತೆ. ಓಕೆ, ಇದು ಸ್ವಲ್ಪ MLM ಟಾಪಿಕ್ ಬದಗಿಟ್ಬಿಡಿ. ಓಕೆ, ನೆಟ್ವರ್ಕ್ ಮಾರ್ಕೆಟಿಂಗ್ ನ ಸೈಡಿಗೆ ಇಟ್ಬಿಡಿ. ಇಲ್ಲಿ ನಾನು ಹೇಳೋದನ್ನ ಸ್ವಲ್ಪ ಕೇಳಿ. ಯಾಕಂದ್ರೆ ಆ ಇಲ್ಲಿ ಎಲ್ಲರೂ ಕೂತಿದ್ದೀರಿ, ನಿಮಗೊಂದು ಸೀಕ್ರೆಟ್ ಹೇಳೋದಕ್ಕೆ ಹೋಗ್ತಾ ಇದ್ದೀನಿ. ಈ ಹಬ್ಬ ನನಗೆ ಗೊತ್ತಿಲ್ಲ ನೀವು ಹೇಗೆ ಮಾಡಿದ್ರಿ ಅಂತ, ಬಟ್ ನಾನು ಹೇಗೆ ಮಾಡ್ತೀನಿ ಮತ್ತೆ ಹೇಗೆ ಮಾಡಬೇಕಾಗಿತ್ತು ಅಂತಂದೇಳಿ ನನ್ನ ಅಭಿಪ್ರಾಯಗಳನ್ನ ನಿಮ್ಮ ಹತ್ರ ಹಂಚ್ಕೊಂತೀನಿ. ಸರಿನೋ ತಪ್ಪು ನೀವು ನನಗೆ ಹೇಳಿ, ಸರ್ ಇದು ಸರಿ ಇದು ತಪ್ಪು ಅಂತ ನೀವು ನನಗೆ ಕಮೆಂಟ್ ಮಾಡಿ, ನೀವು ನನಗೆ ಕಾಲ್ ಮಾಡಿ ಹೇಳಿ, ಆಡಿಯೋ ರೆಕಾರ್ಡ್ ಹಾಕಿ ಆಮೇಲೆ ನನ್ನ ಹತ್ರ ಹಂಚ್ಕೊಳ್ಳಿ. ಓಕೆ, ಸ್ವಲ್ಪ ಅಲ್ಲಿವರೆಗೂ ಗಮನ ಇಟ್ಟು ಕೇಳಿ. ಅದಕ್ಕೆ ನೀವು ನನ್ನ ಕ್ಲಾಸ್ ಕುತ್ಕೊಂಡ್ರೆ ಮುಗಿಸ್ ಎದ್ದು ಹೋಗಕ್ಕೆ ಹೋಗ್ಬೇಡಿ, ಸ್ವಲ್ಪ ದೂರ ಮೊಬೈಲ್ ಇಟ್ಟು ಕುತ್ಕೊಳ್ಳಿ. ನಂದು ಕಂಡೀಷನ್ ಗೊತ್ತಿದೆ ಅಲ್ಲ, ನಾನು ಯಾವುದೇ ಕಂಪನಿ ಪ್ರಚಾರ ಮಾಡಲ್ಲ, ಪ್ರಾಡಕ್ಟ್ಸ್ ಪ್ರಚಾರ ಮಾಡಲ್ಲ, ಹಾಗೂ ನಾನು ಆಡು ಭಾಷೆಯಲ್ಲಿ ಮಾತಾಡ್ತೀನಿ. ಓಕೆ, ನನಗೆ ಇಂಗ್ಲಿಷ್ ಸುತ್ತಿ ಬಳಸಿ ಮಾತಾಡಕ್ ಬರಲ್ಲ. ಓಕೆ, ಇನ್ನು ನನ್ನ ಬಗ್ಗೆ ಬಹಳಷ್ಟು ಜನಕ್ಕೆ ಪರಿಚಯ ಇಲ್ಲ ಅಂದ್ರೆ, ನಾನು 4-5 ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಪುಸ್ತಕಗಳನ್ನು ಬರೆದಿದ್ದೀನಿ. ನಾನು ಬರೆದಂತ ಪುಸ್ತಕಗಳು ಇವೆಲ್ಲ. ಓಕೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ನ್ಯೂಸ್ ಪೇಪರ್ ಕೂಡ ಬಿಡುಗಡೆ ಮಾಡಿದ್ದೀನಿ. ಹಾಗೆ ನನಗೆ USA ಬುಕ್ ಆಫ್ ರೆಕಾರ್ಡ್ ಅಲ್ಲಿ ನನ್ನ ಹೆಸರು ಕೂಡ ದಾಖಲೆ ಆಗಿದೆ. ಹಾಗೆ ಕರ್ನಾಟಕ ನೇರ ಮಾರುಕಟ್ಟೆ ಸಂಘದ ನಾನು ಒಬ್ಬ ಅಧ್ಯಕ್ಷನಾಗಿ ಕೂಡ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಇದಿಷ್ಟು ನನ್ನ ಬಗ್ಗೆ ಒಂದು ಕಿರು ಪರಿಚಯ. ನಾನು ಇವತ್ತಿನ ಟಾಪಿಕ್ಗೆ ಬರ್ತೀನಿ, ಆಮೇಲೆ ಅದ್ರ ಬಗ್ಗೆ ಮಾತಾಡೋಣ, ಅಂತೆ ಬುಕ್ಸ್ ಬಗ್ಗೆ ಅದ್ರ ಬಗ್ಗೆ ಮುಂದೆ ಮಾತಾಡೋಣ. ಈಗ ವಿಷಯಕ್ಕೆ ಬರ್ತೀನಿ. ವಿಷಯ ಏನು ಅಂತಂದು ಹೇಳಿದ್ರೆ, ಈ ಯೂನಿವರ್ಸ್, ಈ ಪ್ರಕೃತಿ ನಮಗೇನ್ ಮಾಡುತ್ತೆ ಅಂತಂದು ಹೇಳಿದ್ರೆ, ನಾವು ಏನನ್ನ ಇಷ್ಟಪಡ್ತೀವಲ್ಲ ಅದು ನಮಗೆ ಸಿಗ್ತಾ ಹೋಗುತ್ತೆ ಲೈಫಲ್ಲಿ. ಈ ನೋಡಿ, ಬಹಳ ಜನ ಏನ್ ಮಾಡ್ತಾರೆ ಅಂದ್ರೆ, ಮನ್ಸಲ್ಲಿ ಬೇರೆ ಇರುತ್ತೆ, ಮಾತಲ್ಲಿ ಬೇರೆ ಆಡ್ತಾ ಇರ್ತಾರೆ. ಮನ್ಸಲ್ಲಿ ಒಂದು ಹಿಡ್ಕೊಂಡಿರ್ತಾರೆ, ಮಾತಲ್ಲಿ ಬೇರೆ ಆಡ್ತಾ ಇರ್ತಾರೆ. ಅಂದ್ರೆ ಏನ್ ಹೇಳ್ತಾರೆ ಗೊತ್ತಾ, ನನ್ನ ಹತ್ರ ಬಂದು ಬಹಳ ಜನ ಹೇಳ್ತಾರೆ, ಸರ್ ನನಗೆ ಸಕ್ಸಸ್ ಬೇಕು ಸರ್, ನಾನು ತುಂಬಾ ಇಷ್ಟಪಡ್ತೀನಿ ಸರ್ ಬಿಸ್ನೆಸ್, ನನಗೆ ಸಕ್ಸಸ್ ಬೇಕು ಸರ್, ನಾನು ತುಂಬಾ ಇಷ್ಟಪಡ್ತೀನಿ ಸರ್, ತುಂಬಾ ಕೆಲಸ ಮಾಡ್ತಾ ಇದ್ದೀನಿ ಸರ್, ನನಗೆ ಯಶಸ್ಸು ಯಾವಾಗ ಬರುತ್ತೆ ಸರ್, ಸಕ್ಸಸ್ ಯಾವಾಗ ಬರುತ್ತೆ ಸರ್ ಅಂತ. ಬಟ್ ಅವ್ರ ಮನ್ಸಲ್ಲಿ ಏನಿರುತ್ತೆ ಅಂತಂದು ಹೇಳಿದ್ರೆ, ಕೆಲಸ ಮಾಡಕ್ ಇಷ್ಟ ಇಲ್ಲ, ಪುಸ್ತಕ ಓದಕ್ ಇಷ್ಟ ಇಲ್ಲ, ಶರತ್ತಿನ ಮೀಟಿಂಗ್ ಮಂಗಳವಾರ 7:30 ಬರಕ್ ಇಷ್ಟ ಇಲ್ಲ, ಇವರಿಗೆ ಅವ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಳಕ್ ಇಷ್ಟ ಇಲ್ಲ, ಅವ್ರಿಗೆ ನಿದ್ದೆಗೆಡಕ್ ಇಷ್ಟ ಇಲ್ಲ,
ಬಟ್ ಸಕ್ಸಸ್ ಬೇಕು ಅಂತ ಹೇಳ್ತಾರೆ. ಇದು ಮನಸ್ಸು ಒಳಗಡೆ ಇರುತ್ತೆ. ಆಮೇಲೆ ಏನ್ ಹೇಳ್ತಾರೆ ಅಂದ್ರೆ, ಮೇಲೆ ದಿಕಾವಟ್ ಅಂತಾರಲ್ಲ, ಮೇಲ್ಗಡೆ ತೋರ್ಸೋದಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ಸರ್ ನನಗೆ ತುಂಬಾ ಇಂಟ್ರೆಸ್ಟ್ ಇದೆ ಸರ್, ತುಂಬಾ ಆಸೆ ಇದೆ ಸರ್, ತುಂಬಾ ಇಷ್ಟಪಟ್ಟು ಮಾಡ್ತಾ ಇದ್ದೀನಿ ಸರ್ ಅಂತಾರೆ. ಬಟ್ ಮನಸ್ಸಲ್ಲಿ ಎಲ್ಲೋ ಒಂದು ಕಾರ್ನರ್ ಅಲ್ಲಿ ಇಷ್ಟ ಇರಲ್ಲ. ಈಗ ನನ್ನ ಬಗ್ಗೆ ಹೇಳ್ಕೊಂತೀನಿ ನೋಡಿ, ನಾನೇನ್ ಮಾಡ್ತಾ ಇದ್ದೆ ಅಂದ್ರೆ, 15 ವರ್ಷ ನಾನು ಬಿಸ್ನೆಸ್ಗೆ ಬಂದೆ. ಅಂದ್ರೆ ನಮ್ಮ ತಂದೆ ತಾಯಿ ಯಾರು ಬಿಸ್ನೆಸ್ ಮಾಡಿದವರಲ್ಲ, ನಮ್ಮ 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 ಖಾನ್ದಾನ್, ನಮ್ಮ ಫ್ಯಾಮಿಲಿಯಲ್ಲೇ ಬಿಸ್ನೆಸ್ ಅಂದ್ರೆ ABCDನೂ ಗೊತ್ತಿಲ್ಲ. ನಮ್ಮ ಫ್ಯಾಮಿಲಿಯಲ್ಲೇ ಯಾರು ಪುಸ್ತಕ ಬರ್ದಿಲ್ಲ. ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಮಾತಾಡೋರಲ್ಲ ವೇದಿಕೆ ಮೇಲೆ ಹೋಗಿ. ಎಲ್ಲ ಟೈಲರಿಂಗ್ ಕೆಲಸನೋ ಅಥವಾ ಯಾವುದೋ ಒಂದು ಏನೋ ಟೀಚರ್ ಕೆಲಸನೋ, ಮತ್ತೆ ನಮ್ಮ ತಂದೆ ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ರು, ಕಾಂಪೌಂಡರ್ ಕೆಲಸ ಮಾಡ್ತಾ ಇದ್ರು. ಅಷ್ಟೇ ಅವ್ರ ಜೀವನ. ಓಕೆ, ಅಷ್ಟೇ ಗೊತ್ತಿತ್ತು ನಮ್ಮ ಮನೆಯಲ್ಲಿ. ದಿನ ಬೆಳಿಗ್ಗೆ ಆದ್ರೆ ಇದನ್ನೇ ಮಾತಾಡ್ತಾ ಇದ್ವಿ ನಾವು. ಸೊ ನಾನು ಬಿಸ್ನೆಸ್ಸಿಗೆ ಕಾಲಿಟ್ಟೆ. ನಾನು ಬಿಸ್ನೆಸ್ಸಿಗೆ ಕಾಲಿಟ್ಟಾಗೆ 15 ವರ್ಷ ನಾನು ಸ್ಟ್ರಗಲ್ ಮಾಡಿದೆ. ಈ 15 ವರ್ಷ ಸ್ಟ್ರಗಲ್ ಅಲ್ಲಿ ನನಗೆ ಗೊತ್ತಾಗಿದ್ದು ಏನು ಅಂತಂದು ಹೇಳಿದ್ರೆ, ನನ್ನ ಮನಸ್ಸಲ್ಲಿ ಒಂದು ಕೊರತೆ ಇತ್ತು. ಏನಿತ್ತು ಅಂತ ಹೇಳಿದ್ರೆ, ನಾನು ಕೆಮಿಕಲ್ ಇಂಜಿನಿಯರಿಂಗ್ ಓದಿದ್ದೇನೆ. ನಾನು ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಮಾಡಿದ್ರೆ ಉದ್ಧಾರ ಆಗ್ತೀನಾ? ನಾನು ಓದಿರೋದು ಬೇರೆ, ನಾನು ಮಾಡ್ತಿರೋದು ಬೇರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ನಿಮಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ನಾನು ಮೋಟಿವೇಶನಲ್ ಸ್ಪೀಕರ್ ಅಲ್ಲ, ವಾಸ್ತವದ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಹಾಗಾಗಿ ಆಡು ಭಾಷೆಯಲ್ಲಿ ಮಾತಾಡ್ತೀನಿ, ಸ್ವಲ್ಪ ಗಮನ ಇಟ್ಟು ಕೇಳಿ. ನಾನು ಓದಿರೋದು ಬೇರೆ, ನಾನು ಮಾಡ್ತಿರೋದು ಬೇರೆ ಅನ್ನೋದು ನನ್ನ ಮನಸ್ಸಲ್ಲಿ ಇತ್ತು. ಎಲ್ಲಿತ್ತು ಅಂದ್ರೆ, ಎಲ್ಲೋ ಒಂದು ಮನಸ್ಸಲ್ಲಿ ಒಂದು ಚಿಕ್ಕ ಕಾರ್ನರ್ ಅಲ್ಲಿ ಇತ್ತು. ಇಷ್ಟು ಚಿಕ್ಕ ಕಾರ್ನರ್ ಅಲ್ಲಿ ಇಷ್ಟೇ ಇತ್ತು. ಏನಾಗ್ತಾ ಇತ್ತು, ದಿನ ಬೆಳಗ್ಗೆದ್ದು ಪ್ಲಾನ್ ತೋರ್ಸೋದಕ್ಕೆ ಹೋಗ್ತಿದ್ದೆ, ಮೀಟಿಂಗ್ ಅಟೆಂಡ್ ಆಗ್ತಿದ್ದೆ, ಸ್ಟೇಜ್ ಮೇಲೆ ಮಾತಾಡಕ್ ಹೋಗ್ತಾ ಇದ್ದೆ. ಮನಸ್ಸಲ್ಲಿ ಪದೇ ಪದೇ ಅದು ಏನ್ ಹೇಳ್ತಿತ್ತು ಗೊತ್ತಾ? ಶರತ್, ನೀನು ಓದಿದ್ ಬೇರೆ ಕಣ, ನೀನ್ ಮಾಡ್ತಿರೋದು ಬೇರೆ. ಶರತ್, ನಾಳೆ ನಿನ್ ಲೈಫ್ ಇದ್ರಲ್ಲಿ ಇದೇನೋ ಇಲ್ವೋ, ನೀನ್ ಇದನ್ನ ಆರಿಸ್ಕೊಂಡ್ಬಿಟ್ಟಿದ್ಯಾ, ನಾಳೆ ಕಂಪನಿನಾದ್ರೂ ಆದ್ರೆ, ನಾಳೆ ನಿನ್ ಭವಿಷ್ಯ ಹಾಳಾದ್ರೆ. ಈ ರೀತಿ ನನ್ನ ಮನಸ್ಸು ಒಳಗಡೆ ಇನ್ನೊಬ್ಬ ಶರತ್ ಅಂತ ಇರ್ತಾನಲ್ಲ, ಅವ್ನು ಮಾತಾಡ್ತಾ ಇದ್ದ. ಐ ಹೋಪ್ ನಿಮಗೂ ಅದೇ ನಡೀತಾ ಇರ್ಬೋದು. ಓಕೆ, ನಿಮಗೂ ಅದೇ ರೀತಿ ನಿಮ್ಮ ಒಳಗಡೆ ಇರೋ ಒಬ್ಬ ವ್ಯಕ್ತಿ ಮಾತಾಡ್ತಿರ್ಬೋದು. ನೀವೀಗ ಏನೋ ಒಂದು ಕೋರ್ಸ್ ತಗೊಂಡಿರ್ತೀರ, ಇಂಜಿನಿಯರಿಂಗ್ ಕೋರ್ಸು. ನೀನು ಈ ಇಂಜಿನಿಯರಿಂಗ್ ಕೋರ್ಸ್ ಮಾಡಬೇಡ, ಇದು ನಿನಗೆ ಯೂಸ್ ಆಗಲ್ಲ ಮುಂದೆ. ಈ ರೀತಿ ನಿನ್ನ ಒಳಗಡೆ ಇರೋ ಮನಸ್ಸು ಮಾತಾಡ್ತಾ ಇರ್ತಾನೆ. ಗೆಟಿಂಗ್? ಯಾರೋ ಒಬ್ರು ಹೊಸ ಮದುವೆ ಆಗಿ ಹೋಗಿರ್ತಾರೆ, ಗಂಡ ಸರಿ ಇಲ್ಲ, ಅತ್ತೆ ಮಾವ ಸರಿ ಇಲ್ಲ, ಅವ್ರ ಒಳಗಡೆ ಮನಸ್ಸು. ಬಟ್ ಮೇಲ್ಗಡೆ ಓಕೆ ಓಕೆ ಚೆನ್ನಾಗಿ ಕೆಲಸ ಮಾಡ್ತಾರೆ, ಅತ್ತೆ ಮಾವಗೂ ಸೇವೆ ಮಾಡ್ತಾರೆ, ಗಂಡನ ಸೇವೆನೂ ಮಾಡ್ತಾರೆ. ಬಟ್ ಆ ಹೆಣ್ಮಗಳಿಗೆ ಮನಸ್ಸಿನ ಒಳಗಡೆ ಎಲ್ಲೋ ಒಂದು ಕಡೆ ಇಷ್ಟು ಕಾರ್ನರ್ ಅಲ್ಲಿ ನಾನು ತಪ್ಪು ಮಾಡ್ತಾ ಇದ್ದೀನಿ, ನನ್ನ ಫ್ಯಾಮಿಲಿ ಸರಿ ಇಲ್ಲ ಅನ್ನೋದಿರುತ್ತೆ. ಇಷ್ಟೇ ನೀವನ್ಬೋದು, ಸರ್ ಇಷ್ಟಕ್ಕೊಂದು ಪ್ರೀತಿ ಮಾಡ್ಬೇಕಾದ್ರೆ ಇದಿಷ್ಟೇನ್ ದೊಡ್ಡದು ಅಂತ. ಹೌದಲ್ಲ? ಇಷ್ಟಕ್ಕೊಂದು ಪ್ರೀತಿ ಮಾಡ್ಬೇಕಾದ್ರೆ ಒಂದೊಂದ್ಸಲ ಇಷ್ಟ ಅನ್ಕೊಂಡ್ರೆ ಏನಾಗುತ್ತೆ ಜೀವನದಲ್ಲಿ? ಇಷ್ಟೇ ಅನ್ಕೊಳೋದು. ನಾನು ಬಹಳ ಇಷ್ಟಕ್ಕೊಂದು ಅನ್ಕೊಳೋದಿಲ್ಲ, ಇಷ್ಟೇ ಅನ್ಕೊಂತೀನಿ ಅಂತ ಹೇಳ್ತೀರಾ. ಸೊ ಈ ಇಷ್ಟೇ ಅನ್ನೋದೇನಿರುತ್ತಲ್ಲ ಲೈಫಲ್ಲಿ, ಅದೇ ನಿಮ್ ಜೀವನವನ್ನ ಹಾಳು ಮಾಡೋದು. ನೋಡಿ, ಒಂದು ಹಾಲು ಹೊಡೆಯೋದಕ್ಕೆ ನೀವು ಇಷ್ಟು ಉಪ್ಪು ಅಥವಾ ಲಿಂಬೆಹಣ್ಣು ಹಾಕಿದ್ರೆ, ಇಷ್ಟೇ ಹಾಕಿದ್ರೆ ನೀವು ಒಂದು ದೊಡ್ಡ 10 ಲೀಟರ್ 50 ಲೀಟರ್ ಹಾಲನ್ನ ಹೊಡೆದಾಕ್ಬೋದು. ಐ ಮೀನ್ ಕೆಡಿಸ್ಬೋದು, ಇಷ್ಟೇ ಹಾಕಿದ್ರೆ. ಹೌದಲ್ವ? ಈಗ ಪಟಾಕಿ ಗೋಡನ್ ಇದೆ, ಅದರಲ್ಲಿ ಇಷ್ಟು ಕಿಡಿ ಬಿದ್ರೆ ಇಡೀ ಪಟಾಕಿ ಗೋಡನ್ ಸುಟ್ಟಾಕ್ಬೋದು. ಹೌದಲ್ವ? ಒಂದು ಗಿಡದಲ್ಲಿ ಕೋಟಿ ಗಂಟ್ಲೆ ಕಡ್ಡಿಪೆಟ್ಟಿಗೆ ಮ್ಯಾಚ್ ಬಾಕ್ಸ್ ತಯಾರಾಗುತ್ತೆ. ಒಂದೇ ಒಂದು ಗಿಡದಲ್ಲಿ ಕೋಟಿ ಗಂಟ್ಲೆ ಮ್ಯಾಚ್ ಬಾಕ್ಸ್ ತಯಾರಾಗುತ್ತೆ. ಬಟ್ ಒಂದು ಕಡ್ಡಿ ಅಂತ 1000 ಮರಗಳನ್ನ ಸುಟ್ಟಾಕತ್ತೆ. ಇದು ಪ್ರಕೃತಿಯ ನಿಯಮ ಇದೆ. ಇದು ಪ್ರಕೃತಿ, ಇದು ಒಪ್ಕೊಳ್ಳೇಬೇಕು ನೀವು. ಸರ್ ಇದು ನಾನು ಒಪ್ಕೊಳ್ಳಲ್ಲ ಅಂದ್ರೆ ಮೋಸ್ಟ್ಲಿ ನಿಮ್ ಮೆಂಟಲಿ ನಿಮಗೆ ಏನಾದ್ರೂ ಡಿಸಾರ್ಡರ್ ಇರ್ತೀರಾ, ನೀವು ಬುದ್ಧಿಮಾನ್ಯರು, ಅಥವಾ ನಿಮಗೇನೋ ಒಂದು ಕಾಯಿಲೆ ಇರುತ್ತೆ ಅಂತ. ಇದು ಫ್ಯಾಕ್ಟ್. ಇದು ನಾನು ಹೇಳ್ತಾ ಇಲ್ಲ, ಇದು ಪ್ರೂವನ್. ಒಂದು ಕಡ್ಡೆಗಿರಿದ್ರೆ ಇಡೀ ಕಾಡನ್ನೇ ಬೆಂಕಿ ಹಚ್ಚಬಹುದು. ಹಾಗೆ ನೀವೇನ್ ಮಾಡ್ತಾ ಇದ್ದೀರಾ ಅಂತಂದು ಹೇಳಿದ್ರೆ, ಮನಸ್ಸಲ್ಲಿ ಎಲ್ಲೋ ಒಂದ್ ಕಡೆ ಇಷ್ಟು ಒಂದು ಹೊಲಸು ವಿಚಾರಗಳನ್ನ, ತಪ್ಪು ವಿಚಾರಗಳನ್ನ, ಹೊಲಸು ವಿಚಾರ ಅನ್ನಲ್ಲ, ಐ ಆಮ್ ವೆರಿ ಸಾರಿ. ಯಾಕಂದ್ರೆ ನಿಮಗೆ ಪಾಪ ಅದು ಹೊಲಸು ಅಂತ ಗೊತ್ತಿಲ್ಲ, ನನಗೆ ಗೊತ್ತಿದೆ, ಅದಕ್ಕೆ ನಾನು ಅದು ಹೊಲಸು ವಿಚಾರ ಅಂತ ಹೇಳ್ತಾ ಇದ್ದೀನಿ. ಬಟ್ ನಿಮಗೆ ಗೊತ್ತಿಲ್ಲಲ್ಲ, ನೀವಿನ್ನು ಮಗು ಇದ್ದಾಗೆ ಪಾಪ. ಹೌದಲ್ವಾ? ಇವತ್ತು ಶರತ್ ಅದನ್ನ ಓಪನ್ ಅಪ್ ಮಾಡ್ತಾ ಇದ್ದಾನೆ, ಅದನ್ನ ಹೊರಗಡೆ ತೆಗಿತಾ ಇದ್ದಾನೆ. ಸೊ ನೀವೇನ್ ಮಾಡ್ತೀರಾ ಅಂತಂದು ಹೇಳಿದ್ರೆ, ಈ ಒಂದು ಚಿಕ್ಕ ವಿಚಾರವನ್ನ ಮನಸ್ಸಲ್ಲಿ ಇಟ್ಕೊಂಡು ದೇವ್ರಿಗೆ ದೀಪ ಹಚ್ಚುತ್ತೀರಾ, ಪೂಜೆ ಮಾಡ್ತೀರಾ, ಊಟ ಮಾಡ್ತೀರಾ, ಹಬ್ಬ ಮಾಡ್ದೆ ಅಂತ ಅನ್ಕೊಂತೀರಾ. ಆ ವಿಚಾರ ಏನು ಅಂದ್ರೆ, ನಾನು ಬಿಸ್ನೆಸ್ ನಲ್ಲಿ ಸಕ್ಸಸ್ ಆಗ್ತೀನೋ ಇಲ್ಲೋ,
ನಾಳೆ ನನ್ನ ಲೈಫ್ ಚೆನ್ನಾಗಿ ಆಗುತ್ತೋ ಇಲ್ವೋ, ನಾಳೆ ಈ ದೇವರು ನನಗೆ ಸಕ್ಸಸ್ ಕೊಡ್ತಾನೋ ಇಲ್ವೋ, ನಾಳೆ ದೀಪಾವಳಿಯಲ್ಲಿ ನಾನು ನೆಕ್ಸ್ಟ್ ಇರ್ತೀನೋ ಇಲ್ವೋ, ನಾಳೆ ಇದೇ ರೀತಿ ದೀಪಾವಳಿಗಳನ್ನು ನಾವು ಮಾಡ್ತಾ ಹೋಗ್ಬೇಕಾ, ನಮ್ಮ ಜೀವನ ಹಿಂಗೆ ಹೋಗ್ತಾ ಇರುತ್ತಾ? ಓಕೆ, ಈ ರೀತಿಯಾದಂತಹ ಒಂದು ಚಿಕ್ಕ ಡೌಟ್, ಇಷ್ಟು ಡೌಟ್ ಹಿಡ್ಕೊಂಡ್ಬಿಟ್ಟು ನೀವು ದೇವರಿಗೆ ದೀಪ ಹಚ್ಚಿದ್ರೆ, ನೀವು ಎಷ್ಟೇ ಬೆಳಗ್ಗೆ ಆ 4 ಗಂಟೆಗೆ ಎದ್ದುಬಿಟ್ಟು 5 ಗಂಟೆಗೆ ಎದ್ದುಬಿಟ್ಟು ಮೈ ತುಂಬಾ ಬಂಗಾರ ಹಾಕೊಂಡ್ಬಿಟ್ಟು ಮೈ ತುಂಬಾ ದೇವರಿಗೆ ಹೂವಿನ ಹಾರ ಹಾಕ್ಬಿಟ್ಟು ನೈವೇದ್ಯ ಮಾಡಿಬಿಟ್ಟು ಪ್ರಸಾದ ಮಾಡಿಬಿಟ್ಟು ಮನೆ ಸಾರಿಸ್ಬಿಟ್ಟು ಏನೇ ಮಾಡಿದ್ರೇನು ನಿಮಗೆ ಅದು ಫಲ ಸಿಗೋಲ್ಲ. ಸೊ ನೀವು ಬಿಸ್ನೆಸ್ ಮಾಡುವಾಗ ಅದೇ ತಪ್ಪು ಮಾಡ್ತೀರಾ, ಪೂಜೆ ಮಾಡುವಾಗ ಅದೇ ತಪ್ಪು ಮಾಡ್ತೀರಾ. ಈ ತಪ್ಪು ನಾನು ಮಾಡ್ತಾ ಇದ್ದೆ, ಅದಕ್ಕೆ ಇವತ್ತು ರಿವೀಲ್ ಮಾಡ್ತಾ ಇದ್ದೀನಿ, ಇದನ್ನ ಬಿಟ್ಕೊಡ್ತಾ ಇದ್ದೀನಿ, ಈ ಸೀಕ್ರೆಟ್ ಬಿಟ್ಕೊಡ್ತಾ ಇದ್ದೀನಿ. ಸೊ ಏನಾಗುತ್ತೆ, ನಾವು ಮಧ್ಯಮ ವರ್ಗದವರಿಗೆ ಎಲ್ಲೋ ಒಂದು ಕಡೆ ನಮ್ಮ ಮನಸ್ಸು ಫಿಕ್ಸ್ ಮಾಡಿಸಿದ್ದಾರೆ, ನಮ್ಮ ಮೈಂಡ್ ಫಿಕ್ಸ್ ಮಾಡಿಸಿದ್ದಾರೆ, ಹಣ ಮಾಡಬಾರ್ದು, ಮುಂದೆ ಬರಬಾರ್ದು, ನಾವು ಯಾವತ್ತಿದ್ರೂ ಕೆಲಸ ಮಾಡಬೇಕು, ಕೆಲಸ ಸೇಫು, ಬಿಸ್ನೆಸ್ ಸೇಫ್ ಅಲ್ಲ, ನಾವು ಸ್ವಯುದ್ಧಿಮೆ ಆಗೋದು ಯೋಚನೆ ಮಾಡಬಾರ್ದು, ನಮ್ಮ ಯೋಗ್ಯತೆಗೆ ತಕ್ಕಂಗೆ ಅಲ್ಲ, ಅದು ನಮ್ಮ ಯೋಗ್ಯತೆಗೆ ಅದು ಲಾಯಕ್ ಅಲ್ಲ. ನಮ್ಮ ಯೋಗ್ಯತೆ ಏನು ಅಂದ್ರೆ ಒಂದು ಸಂಬಳಕ್ಕೆ ದುಡಿಬೇಕು ಅನ್ನೋದು ನಾವು ಚಿಕ್ಕ 1ನೇ ಕ್ಲಾಸ್ ಇರ್ಬೇಕಾದ್ರೆ, 2ನೇ ಕ್ಲಾಸ್ ಓದ್ಬೇಕಾದ್ರೆ, 10ನೇ ಕ್ಲಾಸ್ ಓದ್ಬೇಕಾದ್ರೆ, ಡಿಗ್ರಿ ಓದ್ಬೇಕಾದ್ರೆ ಅದನ್ನ ಫೀಡಿಂಗ್ ಮಾಡ್ಬಿಟ್ಟಿರ್ತಾರೆ, ಒಳ್ಳೇದು. ಬಟ್ ನಮಗೆ ಬರ್ತಾ 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 ನಮ್ಮ ಜೀವನದಲ್ಲಿ ಏನಾಗಿರುತ್ತೆ ಅಂತಂದು ಹೇಳಿದ್ರೆ, ಈ ಹಣದ ಮೇಲೆ ಜಿಗುಪ್ಸೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ತಂದೆ ತಾಯಿ ಮೇಲೂ ಜಿಗುಪ್ಸೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಫ್ಯಾಮಿಲಿ ಮೇಲೂ ಜಿಗುಪ್ಸೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಕೊನೆಗೆ ನಮ್ಮ ಮೇಲೂ ನಮಗೆ ಜಿಗುಪ್ಸೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಕಾರಣ ಏನಂದ್ರೆ ನಮ್ಮ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಆಗೋಲ್ಲ ಅನ್ನೋದು ಕೂತಿರುತ್ತೆ. ಹಾಗಾಗಿ ಇವತ್ತು ಸ್ಟೂಡೆಂಟ್ಸ್ ಇರ್ಬೋದು, ಹೌಸ್ ವೈಫ್ ಇರ್ಬೋದು, ಬಿಸ್ನೆಸ್ ಓನರ್ಸ್ ಇರ್ಬೋದು, ಯಾರೇ ಇರ್ಬೋದು, ಅವರಿಗೆ ಈ ದೀಪಾವಳಿ ಸ್ಪೆಷಲ್ ನಾನು ನಿಮಗೆ ಹೇಳೋದಕ್ಕೆ ಹೋಗ್ತಾ ಇರೋದು ಏನು ಅಂತಂದು ಹೇಳಿದ್ರೆ, ನೀವು ಯಾವುದೇ ಕೆಲಸ ಮಾಡಿ ನಿಮ್ಮ ಮನಸ್ಸಲ್ಲಿ ಯಾವುದೇ ಆದಂತಹ ಡೌಟ್ ಅನ್ನ ಇಟ್ಕೊಂಡು ಮಾಡಬೇಡಿ. ಓಕೆ, ಅದಕ್ಕೆ ಹೇಳೋದು ನಾನು ಪ್ರೀ ಜಡ್ಜ್ ಅಂತ. ಅಂದ್ರೆ ಜಡ್ಜ್ ಮಾಡಕ್ ಹೋಗ್ಬೇಡಿ, ನೀವೇ ಜಡ್ಜ್ ಮಾಡಕ್ ಹೋಗ್ಬೇಡಿ, ಎಲ್ಲವನ್ನ ನೀವೇ ಜಡ್ಜ್ ಮಾಡಕ್ ಹೋಗ್ಬೇಡಿ. ಅದು ನಿಮ್ಮ ಕರಿಯರ್ ಆಗಿರ್ಬೋದು, ನಿಮ್ಮ ಹೆಂಡತಿ, ನಿಮ್ಮ ಫ್ಯಾಮಿಲಿ, ನಿಮ್ಮ ಮಕ್ಕಳು, ನಿಮ್ಮ ಡೆವಲಪ್ಮೆಂಟ್ಸ್ ಏನೇ ಆಗಿರ್ಬೋದು, ನೀವು ಜಡ್ಜ್ ಮಾಡೋದಕ್ಕೆ ಹೋಗ್ಬೇಡಿ. ನೀವು ಜಡ್ಜ್ ಮಾಡಬೇಕು ಅಂತಂದು ಹೇಳಿದ್ರೆ ಪಾಸಿಟಿವ್ ಜಡ್ಜ್ ಮಾಡಿ. ಸರ್ ಜಡ್ಜ್ ಮಾಡ್ಲಿದಂಗೆ ಹೆಂಗಿರಕ್ಕಾಗುತ್ತೆ? ದಯವಿಟ್ಟು ಪಾಸಿಟಿವ್ ಜಡ್ಜ್ ಮಾಡೋ ಪ್ರಯತ್ನ ಮಾಡಿ, ಆದಷ್ಟು ಪಾಸಿಟಿವ್ ಜಡ್ಜ್ ಮಾಡಿ. ಸರ್ ಪಾಸಿಟಿವ್ ಜಡ್ಜ್ ಮಾಡಕ್ ಆಗಲ್ಲ ಸರ್, ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿ ಈ ರೀತಿಯಾದಂತ ಘಟನೆಗಳು ನಡೆದಿದೆ. ನನ್ನ ಗಂಡ ಸರಿ ಇಲ್ಲ, ಹೆಂಡತಿ ಸರಿ ಇಲ್ಲ, ಬಿಸ್ನೆಸ್ ನನ್ನ ಅಪ್ಲೈನ್ ಸರಿ ಇಲ್ಲ, ನನ್ನ ಡೌನ್ಲೈನ್ ಸರಿ ಇಲ್ಲ, ನನ್ನ MD ಸರಿ ಇಲ್ಲ, ನನ್ನ ಕಸ್ಟಮರ್ಗಳು ಸರಿ ಇಲ್ಲ. ಇಂಥ ಸಂದರ್ಭದಲ್ಲಿ ನಾನು ಹೆಂಗೆ ಸರ್ ಪಾಸಿಟಿವ್ ಫೀಲ್ ಮಾಡಲಿ ಅನ್ನೋದು ನಿಮ್ಮ ಪ್ರಶ್ನೆ ಇರಬಹುದು. ನನ್ನ ಉತ್ತರ ಏನು ಅಂತಂದು ಹೇಳಿದ್ರೆ, ಅಂತ ಸಂದರ್ಭದಲ್ಲೇ ನೀವು ಪಾಸಿಟಿವ್ ಥಿಂಕ್ ಮಾಡಬೇಕು. ಅದಕ್ಕೆ ಎಕ್ಸ್ಟ್ರಾರ್ಡಿನರಿ ಪರ್ಸನ್ ಅಂತ ಹೇಳ್ತಾರೆ. ಅಂದ್ರೆ ನಿಮ್ಮ ಪರಿಸ್ಥಿತಿ ಸರಿ ಇಲ್ದಾಗ, ನಿಮ್ಮ ಅಕ್ಕಪಕ್ಕದಲ್ಲಿ ಸರಿ ಇಲ್ಲದ ಜನರಿದ್ದಾಗ, ನಿಮ್ಮ ವಾತಾವರಣ ಸರಿ ಇಲ್ದಾಗ ನೀವು ಪಾಸಿಟಿವ್ ಥಿಂಕ್ ಮಾಡೋದಿದೆ ಅಲ್ಲ, ಅದು ಬಹಳ ಕಷ್ಟ. ನೀವು ಅದನ್ನೇ ಮಾಡಬೇಕು. ಅದಕ್ಕೆ ನಾನು ಯಾವಾಗಲೂ ಹೇಳೋದು, ಜಡ್ಜ್ ಮಾಡಬೇಡಿ. ಓಕೆ, ಈ ರೀತಿ ಆಗತ್ತೆ ನೋಡಿ. ಬಹಳ ನಿಮಗೊಂದು ಉದಾಹರಣೆ ಕೊಡ್ತೀನಿ. ನೀವು ಹೆಣ್ಮಕ್ಳು ಬಾಯಲ್ಲಿ ಇದು ಬಹಳ ಕೇಳ್ತೀರಾ. ಹೆಣ್ಮಕ್ಳು ಏನ್ ಹೇಳ್ತಾರೆ ಗೊತ್ತಾ? ಏನಾದ್ರೂ ಮನೆಯಲ್ಲಿ ಎಡವಟ್ಟಾದಾಗ ಅವ್ರು ಹೇಳ್ತಾರೆ, ನಾನು ಹೇಳಿದ್ದಿಲ್ಲ, ನಾನು ಹೇಳ್ದಂಗೆ ಆಯ್ತು ತಾನೆ, ಈಗ ಬುದ್ಧಿ ಬಂತ ನಿಮಗೆ? ನಾನು ಹೇಳಿದ್ದಿಲ್ಲ, ಅಲ್ಲಿಗೆ ಹೋಗ್ಬೇಡಿ ಅಂತ ಹೇಳಿದ್ದಿಲ್ಲ, ನಾನು ಮಾಡಬೇಡಿ ಅಂತ ಹೇಳಿದ್ದಿಲ್ಲ, ಈಗ ನೋಡಿ ಏನಾಯ್ತು, ನಾನು ಹೇಳ್ದಂಗೆ ಆಯ್ತು ತಾನೆ ಅಂತ ಹೇಳ್ತಾರೆ. ಸೊ ಇವ್ರು ಹೇಳ್ದಂಗೆ ಈ ಸನ್ನಿವೇಶಗಳು ಯಾಕಾಗುತ್ತೆ ಅಂದ್ರೆ ಇವ್ರು ಆ ಸನ್ನಿವೇಶನ ಹೇಳಿರ್ತಾರೆ, ಅದಕ್ಕೆ ಈ ಸನ್ನಿವೇಶ ಕ್ರಿಯೇಟ್ ಆಗಿರುತ್ತೆ. ಇದಕ್ಕೆ ಸ್ವಲ್ಪ ಬುದ್ಧಿ ಬೇಕು. ಇದು ದಡ್ರಿಗೆ ದೇವರೇ ಅರ್ಥ ಆಗಲ್ಲ. ಪಟಾಕಿ ಹೊಡೆಯಕ್ಕೆ ಹೋಗ್ಬಿಡಿ ದಡ್ರು ಯಾರಾದ್ರೂ ಇದ್ರೆ. ಓಕೆ, ನಾನು ಸ್ವಲ್ಪ ಆಧ್ಯಾತ್ಮಿಕವಾಗಿ ಹೇಳ್ತಾ ಇದ್ದೀನಿ. ಅದಕ್ಕೆ ಇದು ತುಂಬಾ ಡಿಫ್ರೆಂಟ್ ಟಾಪಿಕ್. ಇದು ಯಾವುದೋ ಒಂದು ಫಾರ್ಮುಲಾ ತಗೊಂಡು ಸಕ್ಸಸ್ ಆಗ್ತೀರಾ ಬನ್ನಿ ಅಂತ ಕರಿತಾ ಇಲ್ಲ ನಾನು. ಇದು ತುಂಬಾ ಡೀಪ್ ಆಗಿರೋ ಫಾರ್ಮುಲಾ. ಈ ಹೆಣ್ಮಗಳು ಹೇಳ್ತಾರೆ, ನೀವು ಈ ಕೆಲಸ ಮಾಡಬೇಡಿ, ಹಿಂಗಾಗತ್ತೆ ನೋಡಿ ಅಂತ. ಸೊ ಈ ಗಂಡ ಈ ಕೆಲಸ ಮಾಡಿರ್ತಾನೆ, ಹಂಗೆ ಆಗಿರುತ್ತೆ.
ಅಂದ್ರೆ ಈ ಹೆಣ್ಮಗಳು ಹೇಳಿದಕ್ಕೆ ಈ ಕೆಲಸ ಆಯ್ತೋ ಅಥವಾ ಹಿಂಗ ಆಗ್ತಿದೆ ಅಂತಂದೇಳಿ ಈ ಹೆಣ್ಮಗಳು ಹೇಳಿದ್ಲು? ಇದು ಪ್ರಶ್ನೆ. ಸ್ವಲ್ಪ ಯೋಚನೆ ಮಾಡಿ. ಇದು ಎಲ್ಲರ ಮನೆಯಲ್ಲೂ ನಡೆಯುವಂತ ಸನ್ನಿವೇಶಗಳು. ಯಾವಾಗ ಈ ಹೆಣ್ಮಗಳು ಮಾತಾಡ್ತಾರೆ ಅವಾಗ ಪ್ರಕೃತಿ ಅಥವಾ ಸಿಸ್ಟಮ್ ಅದೇ ರೀತಿಯಾಗಿ ತಯಾರಾಗುತ್ತೆ. ಹಾಗಾಗಿ ನಾವು ಆದಷ್ಟು ಪಾಸಿಟಿವ್ ಆಗಿ ಜಡ್ಜ್ ಮಾಡೋ ರೀತಿಯಲ್ಲಿ ನಾವು ಬೆಳಿಬೇಕು ಹಾಗೂ ನಾವು ನಿರ್ಧಾರಗಳನ್ನ ತಗೋಬೇಕು. ಇದು ತುಂಬಾ ದೊಡ್ಡ ಟಾಪಿಕ್. ನಾನು ಆನ್ಲೈನ್ ಅಲ್ಲಿ ನಿಮಗೆ ಅರ್ಥ ಮಾಡ್ಸಕ್ ಆಗಲ್ಲ 5 ನಿಮಿಷದಲ್ಲಿ. ಆದ್ರೂ ಕೆಲವೊಬ್ರು ಜಾಣ್ರಿಗೆ ಅರ್ಥ ಆಗಿದೆ. ಶರತ್ ಸರ್ ಕರೆಕ್ಟ್ ಆಗಿ ಹೇಳಿದ್ರಿ ಅಂತಾರೆ. ಪಾಪ ಇನ್ನೂ ದಡ್ರಿಗೆ ಈ ನನ್ನ ಮಗ ಏನ್ ಮಾತಾಡಕತ್ತಾನೋ ಏನೋ, ಸುಮ್ನೆ ನಾವು ದೀಪಾವಳಿ ಮಾಡೋದ್ ಬಿಟ್ಟು ಈ ನನ್ನ ಮಗನ್ ಮೀಟಿಂಗ್ ಕುತ್ಕೊಂಡ್ಬಿಟ್ವಿ ಅಂತ ಕಷ್ಟ ಪಡ್ತಾ ಇದ್ದಾರೆ. ಓಕೆ, ಇದು ಕ್ಲಾಸ್ ಇರುತ್ತೆ. ನಾನು ನೆಕ್ಸ್ಟ್ ಈ ಸ್ಪಿರಿಚುವಲ್ ಕ್ಲಾಸ್ ತಗೋಬೇಕಾದ್ರೆ ನಾನು ಹೇಳ್ಕೊಡ್ತೀನಿ. ಇದು ಅಷ್ಟು ಈಸಿ ಆಗಿಲ್ಲ ಇದು. ಹಾಗಾಗಿ ಇವತ್ತು ಒಂದು ಚಿಕ್ಕ ಕತೆ ತಗೊಂಬಂದಿನಿ. ಈ ಕತೆ ಹೇಳಿದ್ಮೇಲೆ ಯಾರು ದಡ್ರಿದ್ರಲ್ಲ ಅವ್ರಿಗೂ ಅರ್ಥ ಆಗುತ್ತೆ ನೋಡಿ. ಕತೆ ತುಂಬಾ ಡಿಫ್ರೆಂಟ್ ಆಗಿದೆ, ಕತೆ ತುಂಬಾ ವಿಭಿನ್ನವಾಗಿದೆ. ಈ ಕತೆನ ಸ್ವಲ್ಪ ಕೇಳಿ. ಏನಿಲ್ಲ, ಒಂದು ಊರಲ್ಲಿ ಒಬ್ಬ ಮಹಾರಾಜ ಇರ್ತಾನೆ. ಓಕೆ, ಸೊ ಆ ಮಹಾರಾಜ ಬಂದ್ಬಿಟ್ಟು ಹೇಳ್ತಾನೆ, ನಮ್ಮ ಊರಿನ ಜನರು ಪ್ರಜೆಗಳು ಹೇಗಿದ್ದಾರೆ ನಾನು ನೋಡ್ಬೇಕು, ಜಾಣ್ರಿದಾರೋ ದಡ್ರಿದಾರೋ ಅಂತ. ಸೊ ಈ ಎಲ್ಲಾ ಪ್ರಜೆಗಳಿಗೆ ಕರೆಸ್ರಿ ಒಂದಿನ ಅಂತ ಹೇಳ್ತಾರೆ. ಸೊ ಅವಾಗ ಎಲ್ಲಾ ಪ್ರಜೆಗಳು ಬರ್ತಾರೆ, ಮನೆಯಿಂದ ಒಬ್ಬೊಬ್ರು. ಸೊ ಎಲ್ಲರೂ ಇಂಟೆಲಿಜೆಂಟ್ ಆಗಿರ್ತಾರೆ, ಬ್ರಿಲಿಯಂಟ್ ಆಗಿರ್ತಾರೆ. ಎಲ್ರು ರಾಜನಿಗೆ ಹಾಡಿ ಹೊಗಳ್ತಾ ಇರ್ತಾರೆ. ಸೊ ಗ್ರೇಟ್ ರಾಜ, ನಿಮ್ಮಂತ ರಾಜ ನಾವು ನೋಡೇ ಇರ್ಲಿಲ್ಲ, ನೀವು ಅದ್ಭುತವಾದಂತ ರಾಜರು, ಸೊ ನೀವು ಗ್ರೇಟ್, ಹಾಗೆ ಹೀಗೆ ಅಂತ ಹಾಡಿ ಹೊಗಳ್ತಾ ಇರ್ತಾರೆ. ಸೊ ರಾಜ ತುಂಬಾ ಖುಷಿಯಾಗಿರ್ತಾನೆ. ನನ್ನ ಆಸ್ಥಾನದಲ್ಲಿ ಇಂತಿಂತ ಜನರಿದ್ದಾರೆ, ನಮ್ಮನ್ನ ಇಷ್ಟು ಹೊಗಳ್ತಾ ಇದ್ದಾರೆ ಅಂತಂದೇಳಿ. ಹಾಗೆ ಒಂದು ದಿನ ಒಂದು ಪರೀಕ್ಷೆಯನ್ನ ಇಡ್ತಾನೆ ರಾಜ. ಸೊ ಪರೀಕ್ಷೆ ಏನು ಅಂದ್ರೆ, ಮಂತ್ರಿ ಕರೀತಾನೆ, ಮಂತ್ರಿ ಅವರೇ ದಯವಿಟ್ಟು ಈ ಊರು ಬಾಗಿಲು ಇರುತ್ತಲ್ಲ, ಊರ್ ಬಾಗ್ಲು ಅಂತ ಇರುತ್ತೆ ಈ ಹಳ್ಳಿಯಲ್ಲಿ, ಒಂದು ದ್ವಾರ, ಊರು ಬಾಗ್ಲು ಅಂತ ಕರೀತಾರೆ. ಅಂದ್ರೆ ಹೋಗೋದಕ್ಕೆ ಬರೋದಕ್ಕೆ ಅದೇ ಒಂದು ಮೇನ್ ಮುಖ್ಯ ದ್ವಾರ ಆಗಿರುತ್ತೆ. ಸೊ ಆ ದ್ವಾರದಲ್ಲಿ ಒಂದು 2-3 ಆನೆಗಳನ್ನ ಕರ್ಕೊಂಡೋಗಿ ಒಂದು ದೊಡ್ಡ ಬಂಡೆಕಲ್ಲನ್ನ ಇಟ್ಬಿಡಿ, ಬನ್ನಿ ರಾತ್ರಿ ಅಂತ ಹೇಳ್ತಾರೆ. ಸೊ ಜನ ಎಲ್ಲ ಮಲಗಿರ್ತಾರೆ. ರಾತ್ರಿ ಊರು ಬಾಗಿಲಲ್ಲಿ ಒಂದು ದೊಡ್ಡ ಬಂಡೆ ಬಿದ್ದಿರುತ್ತೆ. ಜನ ಆಶ್ಚರ್ಯ ಪಡ್ತಾರೆ. ಆ ಹಳ್ಳಿಯಲ್ಲಿ, ಆ ಊರಲ್ಲಿ ತುಂಬಾ ದೊಡ್ಡ ಗಲಾಟೆ ಎದ್ದೇಳುತ್ತೆ. ಅಯ್ಯೋ, ಊರ್ ಬಾಗ್ಲು ತಿರ್ಗೋದಕ್ ಜಾಗ ಇಲ್ದಂಗ್ ಮಾಡ್ಬಿಟ್ಟಿದ್ದಾರೆ, ಯಾರೋ ಕಲ್ಲು ಹಾಕಿದ್ದಾರೆ, ಬನ್ನಿ ಎಲ್ಲರೂ ಸೇರಿ ತೆಗೆಯೋ ಪ್ರಯತ್ನ ಮಾಡೋಣ ಅಂತ. ಸೊ ಎಷ್ಟೇ ತೆಗೆಯೋ ಪ್ರಯತ್ನ ಮಾಡಿದ್ರೂ ಅದು ಆಗೋದಿಲ್ಲ. ಕೊನೆಗೆ ಗಂಡ ಹೆಂಡತಿ ಬಂದು ಅದನ್ನ ತೆಗಿತಾರೆ. ನಾನು ಈ ಕತೆ ನಿಮಗೆ ಲಾಸ್ಟ್ ಭಾಗದಲ್ಲಿ ಹೇಳಿದ್ದೆ. ಸೊ ತುಂಬಾ ಕಷ್ಟಪಟ್ಟು ಆ ಜನರೆಲ್ಲ ಬಿಟ್ಟು ಹೋಗ್ತಾರೆ. ಹೋಗಿದ ಮೇಲೆ ಗಂಡ ಹೆಂಡತಿ ಇಬ್ರೇ ಸ್ಟ್ರಗಲ್ ಮಾಡಿ ಅವ್ರ ಮಕ್ಕಳು ಸೇರಿ ಆ ಊರ್ ಬಾಗ್ಲಲ್ಲಿರೋ ಕಲ್ಲನ್ನ ತೆಗಿತಾರೆ. ಆ ಕಲ್ಲು ತೆಗೆದ್ಮೇಲೆ ಅಲ್ಲಿ ಆಭರಣ, ಒಡವೆ ಎಲ್ಲ ಇಟ್ಟಿರ್ತಾರೆ. ಅದನ್ನ ತಗೊಂತಾರೆ. ಅದನ್ನ ತಗೊಂಡ್ಬಿಟ್ಟು ಅವರು ಸೌಕಾರ ಆಗ್ತಾರೆ, ರಿಚ್ ಆಗ್ತಾರೆ. ಈ ಕತೆ ನಮಗೇನ್ ಹೇಳ್ಕೊಡುತ್ತೆ ಅಂತಂದ್ರೆ, ನಮ್ಮಲ್ಲಿ ಚೇಂಜಸ್ ಮತ್ತೆ ಅಕ್ಸೆಪ್ಟೆನ್ಸ್ ಹೇಳ್ಕೊಡುತ್ತೆ. ಹೌದಲ್ವಾ? ಚೇಂಜ್ ಮತ್ತೆ ಅಕ್ಸೆಪ್ಟೆನ್ಸ್ ಹೇಳ್ಕೊಡುತ್ತೆ. ಅದೇ ರೀತಿಯಾಗಿ ಇವತ್ತಿನ ಟಾಪಿಕ್ ಏನು ಅಂದ್ರೆ, ರೆಸ್ಪೆಕ್ಟ್ ಅಂಡ್ ಜಡ್ಜ್ ಅಂತ. ಓಕೆ, ಸೊ ಡು ನಾಟ್ ಜಡ್ಜ್ ಅಂಡ್ ರೆಸ್ಪೆಕ್ಟ್ ಅನ್ನೋದು ಇವತ್ತಿನ ಟಾಪಿಕ್, ಚಾಪ್ಟರ್ 19. ಓಕೆ, ಈ ಚಾಪ್ಟರ್ 19ಅಲ್ಲಿ ರೆಸ್ಪೆಕ್ಟ್ ಅನ್ನೋದಕ್ಕೆ ಏನು ಅಂತ ಹೇಳಿದ್ರೆ, ಇವತ್ತು ದೀಪಾವಳಿ ಇರೋದ್ರಿಂದ ನಾನು ಹಣವನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಬಹಳಷ್ಟು ಜನ ಹಣಕ್ಕೆ ರೆಸ್ಪೆಕ್ಟ್ ಕೊಡಲ್ಲ. ನಾನು ಇಷ್ಟೊತ್ತೊಂದು ಸ್ಟೋರಿ ಹೇಳಿದೆ. ಹಣಕ್ಕೆ ಯಾಕೆ ನಾವು ರೆಸ್ಪೆಕ್ಟ್ ಕೊಡಲ್ಲ ಅಂತಂದ ಹೇಳಿದ್ರೆ, ನಾವ್ ಯಾರು ಕೂಡ ಹಣವನ್ನ ಪ್ರೀತಿ ಮಾಡಲ್ಲ. ನಾವು ಪ್ರೀತಿ ಮಾಡೋದು ನಮ್ಮ ಫ್ಯಾಮಿಲಿಯನ್ನ, ನಾವು ಪ್ರೀತಿ ಮಾಡೋದು ನಮ್ಮ XYZ ನಾಯಿ ನರಿ ಅಂತ ಪ್ರೀತಿ ಮಾಡ್ತೀವಿ. ನಾವು ಪ್ರೀತಿ ಮಾಡೋದು ಹಣಕ್ಕಲ್ಲ. ಸೊ ಇವತ್ತು ನೀವೆಲ್ಲರೂ ಏನ್ ಮಾಡ್ಬೇಕು ಅಂತಂದ ಹೇಳಿದ್ರೆ, ದೇವ್ರ ಮನೆಯಲ್ಲಿ ಕುತ್ಕೊಳ್ಳಿ, ನಿಮ್ಮ ಮನೆ ದೇವರಲ್ಲಿ, ದೇವ್ರ ಮನೆಯಲ್ಲಿ ಕುತ್ಕೊಳ್ಳಿ. 1 ರೂಪಾಯಿನೋ 2 ರೂಪಾಯಿನೋ 10 ರೂಪಾಯಿನೋ ಇಟ್ಕೊಳ್ಳಿ.
ಪ್ರಾರ್ಥನೆ ಮಾಡಿ, ಐ ಲವ್ ಮನಿ, ನಾನು ಹಣವನ್ನ ಪ್ರೀತಿ ಮಾಡ್ತೀನಿ, ನಾನು ಹಣಕ್ಕೆ ಇಷ್ಟು ದಿನ ಏನಾದರೂ ಬೈದಿದ್ರೆ, ನಾನೇನಾದ್ರೂ ಹಣಕ್ಕೆ ಇಷ್ಟು ದಿನ ಹೀಯಾಳಿಸಿದ್ರೆ, ನಾನೇನಾದ್ರೂ ಹಣ ತುಳಿದಿದ್ರೆ, ಓಕೆ, ನಾನೇನಾದ್ರೂ ಹಣ ತುಳಿದಿದ್ರೆ, ಕಾಲಿಂದ ಒದ್ದಿದ್ರೆ, ಗೊತ್ತಿಲ್ದೆ ಏನಾದ್ರೂ ತಪ್ಪುಗಳನ್ನ ಮಾಡಿದ್ರೆ, ಅದೆಲ್ಲ ಇವತ್ತು ಮಾಫಿ ಆಗ್ಲಿ, ನನಗೆ ಹಣ ಬರ್ಲಿ, ನಾನು ಹಣವನ್ನ ಪ್ರೀತಿ ಮಾಡ್ತೀನಿ ಅಂತಂದೇಳಿ ಇವತ್ತು ಲಕ್ಷ್ಮಿ ಹತ್ರ ಕೇಳ್ಕೊಳ್ಳಿ. ಯಾಕಂದ್ರೆ ಇವತ್ತು ತುಂಬಾ ಪವರ್ಫುಲ್ ಆದಂತ ದಿನ. ಇವತ್ತು ನೀವು ಆ ಲಕ್ಷ್ಮಿಗೆ ಪ್ರಾರ್ಥನೆ ಮಾಡಿ. ನಾನು ಯಾವುದು ಮಂತ್ರ ಹೇಳಿ ಅದೇ ಹೇಳಿ ಅನ್ನಲ್ಲ, ಯಾಕಂದ್ರೆ ನಾನು ಸ್ವಾಮೀಜಿ ಅಲ್ಲ, ನಿಮಗೆಲ್ಲ ಗೊತ್ತಿದೆ. ನಾನು ನಿಮಗೆ ಒಂದು ಪಾಸಿಟಿವ್ ವೈಬ್ರೇಷನ್ ಮತ್ತೆ ಪಾಸಿಟಿವ್ ಥಾಟ್ ಕೊಡುವಂತಹ ಒಬ್ಬ ಆರ್ಡಿನರಿ ವ್ಯಕ್ತಿ ನಾನು. ಓಕೆ, ನಿಮ್ ಕೈಲಿ ಆಗೋಲ್ಲ ಅನ್ನೋದನ್ನ ಆಗುತ್ತೆ ಅಂತ ತೋರಿಸುವಂತ ವ್ಯಕ್ತಿ. ಸೊ ರೆಸ್ಪೆಕ್ಟ್ ಅಂತಂದು ಹೇಳಿದ್ರೆ, ಗಿವ್ ರೆಸ್ಪೆಕ್ಟ್ ಟು ಮನಿ. ಯಾರು ಹಣಕ್ಕೆ ಮರ್ಯಾದೆ ಕೊಡ್ತಾರೆ ಅವ್ರ ಹತ್ರ ಮಾತ್ರ ಹಣ ಉಳಿಯುತ್ತೆ. ಅದೇ ಇವತ್ತಿನ ಟಾಪಿಕ್.